13ನೇ ಫ್ಲೋರ್ನಿಂದ ಬಿದ್ದು ಇಬ್ಬರು ಕಾರ್ಮಿಕರು ದುರ್ಮರಣವನ್ನಪ್ಪಿದ್ದಾರೆ. ಸರ್ಜಾಪುರ ರಸ್ತೆಯ ಬೆಳ್ಳಂದೂರಿನಲ್ಲಿ ಭಯಾನಕ ಘಟನೆ ನಡೆದಿದೆ. ನಿರ್ಮಾಣ ಹಂತದ ಕಟ್ಟಡದ 13ನೇ ಫ್ಲೋರ್ನಿಂದ ಬಿದ್ದು ದುರ್ಮರಣವನ್ನಪ್ಪಿದ್ದಾರೆ. ಪಶ್ಚಿಮ ಬಂಗಾಳದ ಅಮೀರ್ ಹುಸೇನ್ ಮುಮ್ತಾಜ್ ಸಾವನ್ನಪ್ಪಿದ್ದಾರೆ. ಡಿಎನ್ಆರ್ ಅರಿಸ್ಟಾ ಎಂಬ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ನಿನ್ನೆ ಸಂಜೆ ಸುಮಾರಿಗೆ 13ನೇ ಫ್ಲೋರ್ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಂಪೀರಿಯಲ್ ಬಿಲ್ಡ್ ಟೆಕ್ ಕಂಪನಿ ಅಧಿಕಾರಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಬೆಳ್ಳಂದೂರು ಪೊಲೀಸರಿಂದ 6 ಜನ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲಿ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಸ್ಲ್ಯಾಬ್ ಕುಸಿತವಾಗಿದೆ. ಸ್ಲ್ಯಾಬ್ ಕುಸಿತವಾದಂತಹ ಹಿನ್ನೆಲೆಯಲ್ಲಿ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಅವರಿಗೆ ಹಿಡ್ಕೊಳ್ಳೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇರಲಿಲ್ಲ. ಅಟ್ಲೀಸ್ಟ್ ನಾವು ಬದುಕಬೇಕು ಅಂತ ಹೇಳಿ ಏನಾದರೂ ಅಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಬಿದ್ದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅಲ್ಲಿಗಾದರೂ ಬಿದ್ದಿರ್ತಾ ಇದ್ರು, ಯಾವುದೇ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಬಟ್ ಆದರೆ ಆ ಸ್ಲ್ಯಾಬ್ ಏಕಾಏಕಿ ಕುಸಿತವಾಗುತ್ತೆ, ಸರಿಯಾದ ಕಾಮಗಾರಿ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಹಾಗಾಗಿ ಇದೀಗ ಇಬ್ಬರು ಸ್ಥಳದಲ್ಲೇ 13ನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಈಗಾಗಲೇ 6 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ನೋಡಿ 13ನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪಿರೋದಕ್ಕೆ ಆ ಸ್ಲ್ಯಾಬ್ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಸರಿಯಾದಂತಹ ಕಾಮಗಾರಿ ಆಗಿಲ್ಲ. ಒಂದು, ಈಗ 6 ಜನ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ 6 ಜನ ಯಾರು, ಇವರ ಈ ಒಂದು ಪ್ರಕರಣದಲ್ಲಿ ಇವರ ಪಾತ್ರ ಏನು ಅಂತ ಹೇಳಿ. ರಮ್ಯಾ, ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಸರ್ಜಾಪುರ ರಸ್ತೆಯಲ್ಲಿರುವಂತಹ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ರೀತಿಯಾದಂತಹ ದುರ್ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ನಿರ್ಮಾಣ ಹಂತದಲ್ಲಿ ಕೆಲಸ ಮಾಡ್ತಿದ್ದಂತಹ ಕೂಲಿ ಕಾರ್ಮಿಕರು ಇಬ್ರು ಕೂಡ 13ನೇ ಫ್ಲೋರ್ ಇಂದ ನೇರವಾಗಿ ಕೆಳಗಡೆ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಿನ್ನೆ ಸಂಜೆ ನಡೆದಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಬೆಳ್ಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಸರ್ಜಾಪುರ ಬಳಿ ಇರುವಂತಹ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲವೊಂದಷ್ಟು ಕೂಲಿ ಕಾರ್ಮಿಕರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ನಿನ್ನೆ ಸಂಜೆ ಒಂದು 4:30-5 ಗಂಟೆ ಸುಮಾರಿಗೆ ಒಂದು 13ನೇ ಫ್ಲೋರ್ ನಲ್ಲಿ ಇಬ್ರು ಕಾರ್ಮಿಕರು, ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದ ಮೂಲದ ಒಂದು ಅಮೀರ್ ಹುಸೇನ್ ಅಂತ ಏನಿದ್ದಾನೆ, ಆತ 33 ವರ್ಷ, ಹಾಗೆ ಮುಮ್ತಾಜ್ ಅಲಿ ಮೊಲ್ಲಾ ಅಂತ ಹೇಳಿ ಮತ್ತೊಬ್ಬ ಕೂಲಿ ಕಾರ್ಮಿಕ, ಆತ 28 ವರ್ಷ. ಹಲವು ತಿಂಗಳಿಂದನೂ ಕೂಡ ಇದೇ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಏನ್ ನಡೀತಾ ಇದೆ, ಇಲ್ಲಿ ಅವರು ಕೂಲಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ DNR ಅರೆಸ್ಟಾ ಎಂಬ ಒಂದು ನಿರ್ಮಾಣ ಹಂತದ ಕಟ್ಟಡ ಇದು. ಹಲವು ವರ್ಷಗಳಿಂದನೂ ಕೂಡ ಈ ಮುಂಭಾಗದಲ್ಲೂ ನೋಡಬಹುದು, ಅಲ್ಲೂ ಕೂಡ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ ಅನ್ನು ಕೂಡ ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಮುಗಿದಿದೆ. ಅದಾದ ನಂತರವಾಗಿ ಈ ಹಿಂಭಾಗದಲ್ಲಿರುವಂತಹ ಹೊಸ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಕೆಲಸವನ್ನ ಅವ್ರು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಇದೆ. ಅಂದ್ರೆ ನಿನ್ನೆ ಸಂಜೆ ಈ ಒಂದು ಘಟನೆ ಆಗಿದೆ. ಅಂದ್ರೆ 13ನೇ ಫ್ಲೋರ್ ನಲ್ಲಿ ಒಂದು ಮೇಲ್ಭಾಗದಲ್ಲಿ ಇರುವಂತಹ ಒಂದು ಕಬ್ಬಿಣದ ಕೆಲಸ ಏನಿದೆ, ಅಲ್ಲಿ ಒಂದು ಪ್ಲಾಸ್ಟಿಂಗ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ಯಾವುದೇ ಸೇಫ್ಟಿ ಆದಂತಹ ಪ್ರಿಕಾಷನ್ ತೆಗೆದುಕೊಂಡಿರ್ಲಿಲ್ಲ, ಯಾವುದೇ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರ್ಲಿಲ್ಲ. ಆದ್ರೆ ಅಲ್ಲಿ ಮೇಲೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲವೊಂದಷ್ಟು ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಬೀಳದ ಹಾಗೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸೇಫ್ಟಿ ಪ್ರಿಕಾಷನ್ ಕೊಟ್ಟಿರ್ಲಿಲ್ಲ. ಜೊತೆಗೆ ಆ ಬೀಳುವಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಯಾರೂ ಇರಲಿಲ್ಲ, ಅವರಿಬ್ರು ಕೆಲಸವನ್ನ ಮಾಡ್ತಾ ಇದ್ರು. ಬಿದ್ದಂತ ಸಂದರ್ಭದಲ್ಲಿ ಕೂಡ ಇಮ್ಮಿಡಿಯೇಟ್ ಆಗಿ ಅವರು ಸಾವನ್ನಪ್ಪಿದ್ದಾರೆ. ಕೂಡಲೇ ಕೂಡ ಯಾವಾಗ ಇಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದಷ್ಟು ಕೂಲಿ ಕಾರ್ಮಿಕರು ಪಕ್ಕದ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ರು, ಅವರು ಓಡ್ ಬಂದಂತ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ರು. ಹೀಗಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಕೂಡಲೇ ಪೊಲೀಸ್ನವರಿಗೆ, ಬೆಳ್ಳಂದೂರು ಪೊಲೀಸ್ನವರಿಗೆ ಮಾಹಿತಿಯನ್ನು ಕೂಡ ತಿಳಿಸಲಾಗಿತ್ತು. ಇಮಿಡಿಯೇಟ್ ಆಗಿ ಬಂದಂತ ಪೊಲೀಸ್ನವರು ಇಂಪೀರಿಯಲ್ ಬಿಲ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಕನ್ಸ್ಟ್ರಕ್ಷನ್ ಏನಿತ್ತು ಆ ಕಂಪನಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಇನ್ನು ಘಟನೆ ಸಂಬಂಧ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನ ದಾಖಲಿಸಿಕೊಂತಾರೆ. ಜೊತೆಗೆ ಇಂಪೀರಿಯಲ್ ಬಿಲ್ಟೆಕ್ ಕಂಪನಿ ಏನಿದೆ ಆ ಒಂದು ಅಧಿಕಾರಿಗಳನ್ನ ಮತ್ತು ಸೈಟ್ ಇನ್ಚಾರ್ಜ್ಗಳು ಸೇರಿದಂತೆ ಇಂಜಿನಿಯರ್ಗಳು ಇಷ್ಟು ಜನನ ಒಟ್ಟು 6 ಜನರನ್ನ ಈಗಾಗಲೇ ಅರೆಸ್ಟ್ ಅನ್ನ ಮಾಡಿ ಆ ಬೆಳ್ಳಂದೂರು ಪೊಲೀಸ್ನವರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅಂದ್ರೆ ನಿರ್ಮಾಣ ಹಂತದಲ್ಲಿ ಈ ಕೂಲಿ ಕಾರ್ಮಿಕರಿಗೆ ಕೊಡಬೇಕಾದಂತಹ ಸೌಲಭ್ಯಗಳು, ಅಂದ್ರೆ ಸೇಫ್ಟಿ ಪ್ರಿಕಾಷನ್ ಆಗಿರ್ಬೋದು, ಮುಂಜಾಗ್ರತಾ ಕ್ರಮವಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಅವ್ರನ್ನೇ ನೋಡ್ಕೋಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೂ ಸೇಫ್ಟಿ ಪ್ರಿಕಾಷನ್ ತೆಗೆದುಕೊಂಡಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದುರ್ಘಟನೆ ಆಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗಾಗಿ ಒಟ್ಟು 6 ಜನ, ಅಂದ್ರೆ ಕನ್ಸ್ಟ್ರಕ್ಷನ್ ಕಂಪನಿಗೆ ಸೇರಿದಂತ ಇಂಜಿನಿಯರ್ಸ್ ಆಗಿರ್ಬೋದು,
ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ 6 ಜನ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಅನ್ನ ಮಾಡಲಾಗ್ತದೆ. ಯಾವ ರೀತಿಯಾಗಿ ಸೌಲಭ್ಯವನ್ನ ಕೊಟ್ಟಿಲ್ಲ, ಯಾವ ರೀತಿಯಾಗಿ ಈ ಒಂದು ಕೇಸನ್ನ ಮುಚ್ಚಾಕೋದಕ್ಕೆ ಯತ್ನವನ್ನ ಮಾಡಿದ್ರು. ಯಾಕಂದ್ರೆ ಬಿದ್ದಂತ ಸಂದರ್ಭದಲ್ಲಿ ಅವರು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮುಚ್ಚಿ ಹಾಕುವಂತ ಯತ್ನಗಳು ಕೂಡ ನಡೀತು ಅಂತ ಹೇಳಿ ಕೆಲವೊಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಅವರು 6 ಜನ ಆರೋಪಿಗಳನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಬೆಳ್ಳಂದೂರು ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಗೌಡ.